ಹಾಯ್ ನಮಸ್ತೆ ನಮಸ್ಕಾರ ಕರುನಾಡು. ನಾವಿವತ್ತು ಹೊರಟಿದ್ದು ವಜ್ರಮುನೇಶ್ವರ ದೇವಸ್ಥಾನಕ್ಕೆ. ಬೆಳಗ್ಗೆ ಹೋಗಬೇಕಂದ್ರೆ ತುಂಬ ಚಳಿನೇ ಇತ್ತು. ನಾವೆಲ್ಲ ಜರ್ಕಿನ್ ಹಾಕ್ಕೊಂಡು ಕವರ್ ಮಾಡ್ಕೊಂಡು ಹೊರಟ್ವಿ ದೇವಸ್ಥಾನಕ್ಕೆ. ಹೋಗ್ತಾ ತುಂಬ ಮಂಜಿತ್ತು. ಅವು ಕಾಡು ಮಧ್ಯೆ ಇರೋದ್ರಿಂದ ಸಿಕ್ಕಾಪಟ್ಟೆ ಚಳಿ ಇರುತ್ತೆ. ಮೊದಲು ನಾವು ಹಳೆ ಚಿಕ್ಕ ಮಕ್ಕಳದಲ್ಲಿ ಹೋಗಬೇಕಾದ್ರೆ ಅಂದರೆ ದೇವಸ್ಥಾನ ಅಷ್ಟು ಅದ್ಭುತವಾಗಿತ್ತು. ಬಟ್ ದೇವಸ್ಥಾನ ಚಿಕ್ಕದಾಗಿತ್ತು. ಈಗ ತುಂಬ ದೊಡ್ಡದಾಗಿ ಕಟ್ಟಿದ್ದಾರೆ. ಮತ್ತು ಭಾನುವಾರ ಅಂತೂ ಬಂದರೆ ಸಿಕ್ಕಾಪಟ್ಟೆ ಜನ. ಯಾಕೆಂದರೆ ಬರೀ ಎಲ್ಲ ನಾನ್ ವೆಜ್ ಮಾಡೋರೇನೆ. ಈ ನೆರವಿ ಮಾಡೋರು, ಮಕ್ಕಳಿಗೆ ಕೂದಲು ತೆಗ್ಸೋರು ಅನ್ಬೋದು, ಮತ್ತು ಹರಕೆ ಕಟ್ಟಿರೋರು ಇರ್ಬೋದು, ಎಲ್ಲರೂ ಈ ಥರ ಇರುತ್ತೆ. ಮತ್ತು ಕಲ್ಯಾಣಿ ಇದೆ. ಸೊ ಕಲ್ಯಾಣಿ ಒಂದಿದೆ, ಮತ್ತು ಅಲ್ಲಿ ಕೊಳ ಒಂದಿದೆ. ಕೊಳದಲ್ಲಿ ಹೋಗಿ ಸುಮಾರು ಜನ ಸ್ನಾನ ಮಾಡಿ ದೇವ್ರಿಗೆ ಪೂಜೆ ಮಾಡೋರು, ಹರಕೆ ಕಟ್ಕೊಂಡಿರೋರೆಲ್ಲ ಅಲ್ಲೋಗಿ ಸ್ನಾನ ಮಾಡಿ ಪೂಜೆ ಮಾಡಿಕೊಂಡು ಮತ್ತು ಹೋಗ್ತಾರೆ. ಫಸ್ಟು ಅಲ್ಲೊಂದು ದೇವ್ರು ಇದೆ. ಸೊ ಈ ದೇವ್ರಿಗೆ ನೈವೇದ್ಯ ಇಡ್ತಾರೆ. ಮಟನ್ ಚಿಕನ್ ಏನೇ ಮಾಡಿದ್ರು ಈ ದೇವ್ರಿಗೆ ಫಸ್ಟು ನೈವೇದ್ಯ ಇಟ್ಬಿಟ್ಟು ಬೆಲ್ಲನ ಎಲ್ಲ ನೈವೇದ್ಯ ಇಡ್ತಾರೆ. ಮುನೇಶ್ವರಂಗೆ ಮಾತ್ರ ಬೆಲ್ಲನ ಮೊಸರನ್ನ ನೈವೇದ್ಯ ಮಾಡಿಸಿ ಎಲ್ಲರಿಗೂ ಪ್ರಸಾದ ಹಚ್ತಾರೆ. ಅಲ್ಲಿ ನಾವು ಪೂಜೆ ನೋಡಿಕೊಂಡು ನೆಕ್ಸ್ಟ್ ಬಂದು ಇದು ಕಲ್ಯಾಣಿಲಿ ಅದ್ಭುತವಾಗಿದೆ. ನಂದೀಶ್ವರ ಎದುರುಗಡೆನೇ ಇರ್ತಾನೆ. ನಂದೀಶ್ವರನಿಗೆ ಬೆಳಗ್ಗೆ ಹೋಗಿದ್ರೆ ಅಲಂಕಾರ ಮಾಡಿರಲಿಲ್ಲ. ಸೊ ಆಮೇಲೆ ಅಲಂಕಾರ ಮಾಡ್ತಾಯಿದ್ರು. ತುಂಬ ಚೆನ್ನಾಗಿದೆ. ಆ ಕಲ್ಯಾಣಿಲಿ ಮೀನು ಮತ್ತು ಆಮೆಗಳು ತುಂಬ ಇದೆ. ಅದರಲ್ಲಿ ಏನೋ ಕಾಯಿನ್ಗಳೆಲ್ಲ ಹಾಕಿರ್ತಾರೆ. ಮತ್ತು ಅಲ್ಲಿ ನಮ್ಮದು ಅಲಂಕಾರ ಅಂತೂ ಅದ್ಭುತವಾಗೇ ಇದೆ. ಸಿಕ್ಕಾಪಟ್ಟೆ ಚೆನ್ನಾಗಿದೆ ದೇವಸ್ಥಾನ ಅಂತೂ. ಒಂದ್ಸಲ ನೀವು ಎಲ್ಲರೂ ಹೋಗಿ ಭೇಟಿ ಮಾಡಿ. ಆಮೇಲೆ ಮತ್ತೆ ವರ್ಷಕ್ಕೊಂದ್ಸಲ ನಮ್ಮ ಟೀಮಿಂದ ಅಡುಗೆ ಮಾಡಿಸ್ತಾರೆ. ಸೊ ಅದರಿಂದ ನಾವೆಲ್ಲ ಹೆಣ್ಮಕ್ಳೆಲ್ಲ ಸೇರಿ ಅಡುಗೆ ಮಾಡ್ಕೊಬೇಕಾಯಿತು. ಇನ್ನೂ ಯಾರೂ ಬಂದಿರಲಿಲ್ಲ ಲೇಡೀಸು. ಅದರಲ್ಲಿ ನಾನು ನನ್ನ ಮಗಳು ಹೋಗಿ ಒಲೆ ಎಲ್ಲ ಪೂಜೆ ಮಾಡಿ ಎಲ್ಲ ರೆಡಿ ಮಾಡ್ಕೊಂಡ್ವಿ. ಆಮೇಲೆ ಇನ್ನೊಂದು ಹುಡುಗಿ ಬಂದರು. ಸೊ ಹುಡುಗಿ ಅಂತೆಲ್ಲ ಆಂಟಿನೇ. ಅದು ಚೆನ್ನಾಗಿ ಅಡುಗೆ ಎಲ್ಲ ಪೂಜೆ ಮಾಡಿ ಹೊಲೆಗೆಲ್ಲ ಪೂಜೆ ಮಾಡಿಬಿಟ್ಟು ಮತ್ತು ಅಗ್ನಿದೇವನಿಗೆ ಮಾಮೂಲಿ ಪ್ರಾರ್ಥನೆ ಮಾಡಲೇಬೇಕಲ್ವ. ಅಗ್ನಿದೇವ ಎಲ್ಲಿದ್ದಾರೆ ಆಗೋದೇ ಇಲ್ವಲ್ಲ ಅಡುಗೆ ಮಾಡೋದಕ್ಕೆ. ಸೊ ಅಗ್ನಿದೇವನಿಗೆ ಪ್ರಾರ್ಥನೆ ಮಾಡಿ ಮತ್ತು ಪೊಂಗಲ್ ಮಾಡೋಕ್ಕೆ ರೆಡಿ ಮಾಡಿದ್ವಿ. ಅಡುಗೆ ಎಲ್ಲ ಚೆನ್ನಾಗಿತ್ತು. ಒಂದು 20-25 kg ಚಿಕನ್ ಮಾತ್ರ ಇತ್ತು, ಮಟನ್ ಇರಲಿಲ್ಲ. ಸೊ ಫ್ರೈ, ರೈಸು, ಮುದ್ದೆ ಮತ್ತು ತಿಳಿಸಾರು ಅಂತ ಎಲ್ಲ ಮಾಡಿದ್ವಿ. ಒಂದ್ಸಲ ವಿಸಿಟ್ ಮಾಡಿ. ನನ್ನ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಮತ್ತು ನೀವು ಕೂಡ ದೇವಸ್ಥಾನಕ್ಕೆ ಹೋಗಿ ಒಂದ್ಸಲ ಭೇಟಿ ಮಾಡಿ. ತುಂಬ ಅದ್ಭುತವಾಗಿದೆ. ಥ್ಯಾಂಕ್ ಯು ಆಲ್.